ಈಗ ನೋಡಿ ನೆಕ್ಸ್ಟ್ ಕ್ವಶನ್ನು, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಫಾಲೋಯಿಂಗ್ ಪೇರ್ಸ್ ಆಫ್ ಕರ್ವ್ಸ್ ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಕಾಸ್ ಡೀಟಾ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು 2a ಕಾಸ್ ಡೀಟಾ. ಈಗ ಹೆಂಗೆ ಮಾಡೋದು ಹೇಳಿ? ಫಸ್ಟ್ ಏನು ಮಾಡಬೇಕು? ಸೊಲ್ಯೂಷನ್. ಆರ್ ಈಸ್ ಈಕ್ವಲ್ ಟು ಏನಂತ ಬರ್ಕೋಬೇಕು? ಎ ಇಂಟು 1 ಮೈನಸ್ ಕಾಸ್ ಡೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ, ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಇಂಟು 1 ಮೈನಸ್ ಕಾಸ್ ಡೀಟಾ. ಈಗ ಲಾಗ್ ಆರ್ ಹಂಗೆ ಇಟ್ಕೊಳ್ಳಿ. ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಇದು ನೋಡಿ, ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಕಾಸ್ ಡೀಟಾ ಇದೆ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಲಾಗ್ ಎಮ್. ಲಾಗ್ ಎಮ್ ಅಂದ್ರೇನು? ಲಾಗ್ ಎ ಪ್ಲಸ್ ಲಾಗ್ ಎನ್ ಅಂದ್ರೇನು? ಲಾಗ್ ಆಫ್ 1 ಮೈನಸ್ ಕಾಸ್ ಡೀಟಾ. ಈಗೇನು ಮಾಡಬೇಕು? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು? 1/r dr by d ಡೀಟಾ. ಲಾಗ್ ಎಗೆ 0. ಲಾಗ್ ಆಫ್ 1 ಮೈನಸ್ ಕಾಸ್ ಡೀಟಾಗೇನು? 1/1 ಮೈನಸ್ ಕಾಸ್ ಡೀಟಾ. 1ಗೆ ಡಿಫ್ರೆನ್ಷಿಯೇಷನ್ ಏನು? 0 ಮೈನಸ್ ಕಾಸ್ ಡೀಟಾಗೇನು? ಮೈನಸ್ ಸೈನ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಕಾಟ್ φ1 ಈಸ್ ಈಕ್ವಲ್ ಟು, ಈಗ ಹೇಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ಸು ಸೈನ್ ಡೀಟಾ ಬೈ ಹೇಳಿ 1 ಮೈನಸ್ ಕಾಸ್ ಡೀಟಾ. ಈಗ ಹೇಳಿ, ಆರ್ ಈಸ್ ಈಕ್ವಲ್ ಟು ಏನು? ಎ ಇಂಟು 1 ಮೈನಸ್ ಕಾಸ್ ಡೀಟಾ. ಟೇಕ್ ಲಾಗ್ ಆನ್ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಇಂಟು 1 ಮೈನಸ್ ಕಾಸ್ ಡೀಟಾ. ಲಾಗ್ ಎಮ್ ಇಂಟು ಎನ್ ಅಂದರೆ, ಎಮ್ ಅಂದ್ರೇನು? ಎ. ಎನ್ ಅಂದ್ರೇನು? 1 ಮೈನಸ್ ಕಾಸ್ ಡೀಟಾ. ಲಾಗ್ ಎ ಪ್ಲಸ್ ಲಾಗ್ ಆಫ್ 1 ಮೈನಸ್ ಕಾಸ್. ಡಿಫ್ರೆನ್ಷಿಯೇಟ್ ಮಾಡಿದಾಗ ಲಾಗ್ ಆರ್ಗೇನು? 1/r dr by d ಡೀಟಾ. ಲಾಗ್ ಎಗೆ 0. ಲಾಗ್ ಆಫ್ 1 ಮೈನಸ್ ಕಾಸ್ ಡೀಟಾಗೆ 1/1 ಮೈನಸ್ ಕಾಸ್ ಡೀಟಾ. 1ಗೇನು? 0 ಮೈನಸ್ ಕಾಸ್ ಡೀಟಾಗೇನು? ಮೈನಸ್ ಸೈನ್ ಡೀಟಾ. ಅಂದರೆ ಕಾಟ್ φ1 ಈಸ್ ಈಕ್ವಲ್ ಟು ಸೈನ್ ಡೀಟಾ ಬೈ ಏನಾಯಿತು? 1 ಮೈನಸ್ ಕಾಸ್ ಡೀಟಾ. ಈಗ ಸೈನ್ ಡೀಟಾಗೆ ಫಾರ್ಮುಲಾ ಗೊತ್ತಾ ನಿಮಗೆ? ಹೇಳಿ, ಸೈನ್ ಡೀಟಾಗೆ ಫಾರ್ಮುಲಾ ಏನು? 2 ಸೈನ್ ಡೀಟಾ ಬೈ 2 ಇಂಟು ಕಾಸ್ ಡೀಟಾ ಬೈ 2. 1 ಮೈನಸ್ ಕಾಸ್ ಡೀಟಾಗೆ 2 ಸೈನ್ ಸ್ಕ್ವೇರ್ ಡೀಟಾ ಬೈ 2. 2 ಕ್ಯಾನ್ಸಲ್. ಕಾಟ್ φ1 ಈಸ್ ಈಕ್ವಲ್ ಟು, ನೋಡಿ, ಸೈನ್ ಸೈನ್ ಕ್ಯಾನ್ಸಲ್ ಆದರೆ ಉಳಿಯೋದೇನು? ಕಾಸ್ ಡೀಟಾ ಬೈ 2 ಡಿವೈಡೆಡ್ ಬೈ ಸೈನ್ ಡೀಟಾ ಬೈ 2. ಕಾಸ್ ಬೈ ಸೈನ್ ಅಂದರೆ ಏನು? ಕಾಟ್. ಕಾಟ್ φ1 ಈಸ್ ಈಕ್ವಲ್ ಟು ಕಾಟ್ ಡೀಟಾ ಬೈ 2. ಅಂದರೆ φ1 ಏನಾಗುತ್ತೆ? φ1 ಏನಾಗುತ್ತೆ? φ1 ಈಸ್ ಈಕ್ವಲ್ ಟು ಏನಾಯಿತು? ಡೀಟಾ ಬೈ 2. ಈಗ ನೆಕ್ಸ್ಟ್ ಉಳಿಯೋದೇನು? ಆರ್ ಈಸ್ ಈಕ್ವಲ್ ಟು 2a ಕಾಸ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ, ಲಾಗ್ ಆರ್ ಈಸ್ ಈಕ್ವಲ್ ಟು ಹೇಳಿ ಲಾಗ್ 2a ಕಾಸ್ ಡೀಟಾ. ಹೇಳಿ, ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಲಾಗ್ 2a ಪ್ಲಸ್ ಲಾಗ್ ಕಾಸ್ ಡೀಟಾ. ಹೇಳಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು? 1/r dr by d ಡೀಟಾ. ಲಾಗ್ 2aಗೆ 0 ಪ್ಲಸ್ ಲಾಗ್ ಆಫ್ ಕಾಸ್ ಡೀಟಾಗೆ 1 ಕಾಸ್ ಡೀಟಾ. ಕಾಸ್ ಡೀಟಾಗೇನು? ಮೈನಸ್ ಸೈನ್ ಡೀಟಾ. ಇಲ್ಲಿ 1/r dr by d ಡೀಟಾಗೆ ಫಾರ್ಮುಲಾ ಏನು? ಕಾಟ್ φ2. ಕಾಟ್ φ2 ಈಸ್ ಈಕ್ವಲ್ ಟು ಏನೈತಿ ಇದು? ಮೈನಸ್ ಸೈನ್ ಬೈ ಕಾಸ್. ಮೈನಸ್ ಸೈನ್ ಬೈ ಕಾಸ್ ಅಂದರೆ ಮೈನಸ್ ಟ್ಯಾನ್ ಡೀಟಾ. ಈಗ ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಏನು? ಹಾಂ, ವೆರಿ ಗುಡ್. ಕಾಟ್ π/2 ಪ್ಲಸ್ ಎಕ್ಸ್ ಅಂದರೆ ಇಲ್ಲಿ ಕಾಟ್ π/2 ಪ್ಲಸ್ ಡೀಟಾ. ಅಂದರೆ φ2 ಏನೈತಿ? ಈಗ π/2 ಪ್ಲಸ್ ಡೀಟಾ ಆಯಿತು. ಅರ್ಥ ಆಗ್ತಿದೆಯಲ್ವಾ? ಈಗ φ1 ಮೈನಸ್ ಏನು ಮಾಡಬೇಕು? φ2. ಹೇಳಿ, φ1 ಮೈನಸ್ φ2 ಮಾಡಿ ಏನಾಗುತ್ತೆ? φ1 ಏನು? ಎಲ್ಲಿದೆ φ1? ಡೀಟಾ ಬೈ 2 ಮೈನಸ್ φ2 ಎಲ್ಲಿದೆ? π/2 ಪ್ಲಸ್ ಡೀಟಾ. ಇದನ್ನ ಮಾಡಿದ್ರೆ ಏನು ಬರುತ್ತೆ ಹೇಳಿ? ಡೀಟಾ ಬೈ 2 ಮೈನಸ್ ಇಂಟು ಪ್ಲಸ್ ಏನು? π/2 ಮೈನಸ್ ಇಂಟು ಪ್ಲಸ್ ಏನು? ಮೈನಸ್. ಅರ್ಥ ಆಗ್ತಿದೆಯಲ್ವಾ? ನೀವೇನು ಮಾಡಿ ಗೊತ್ತಾ ಕ್ಯಾಲ್ಸಿಲಿ? ಡೀಟಾ ಬೈ 2 ಮೈನಸ್ ಡೀಟಾನ 1/2 ಮೈನಸ್ 1 ಅಂತ ಹೊಡ್ಕೊಳ್ಳಿ. ಡೀಟಾ ಜಾಗದಲ್ಲಿ 1 ಹಾಕ್ಕೊಳ್ಳಿ. ಏನು ಬರುತ್ತೆ ಹೇಳಿ ನೋಡಿ? 1/2
ಮೈನಸ್ 1 ಏನು ಬಂತು -1/2 ಅಂದರೆ -1/2 ಅಂದರೆ 1ನ ಡೀಟಾ ಅಂದ್ಕೊಳ್ಳಿ ಮೈನಸ್ ಏನಾಯ್ತದು -dβ/2 ಆಯಿತು. ಅರ್ಥ ಆಗ್ತಿದೆಯಲ್ವಾ? 5/1 - 5/2 ಏನಾಯಿತು -dβ/2 -π/2 dβ/2 -dβ ಬದಲು -dβ/2 ಆಗುತ್ತೆ. ಇದೆರಡೂ ಸೇರಿದ್ರೆ ಏನಾಗುತ್ತೆ ಡೀಟಾ ಆ್ಯಡ್ ಮತ್ತು ಸಪ್ರೇಟ್ ಮಾಡ್ಬೋದು. ಗೊತ್ತಾಗ್ತಿದೆಯಲ್ವಾ? dβ/2 - dβ ಏನಾಗುತ್ತೆ -dβ/2 ಉಳಿದಿದ್ದೇನು -π/2. ಇಲ್ಲಿ ಮೈನಸ್ನ ಕಾಮನ್ ತೊಗೊಳ್ಳಿ ಉಳಿಯೋದೇನು dβ/2 + π/2 5/1 - 5/2 ಇದು ಈಗೇನು ಮೈನಸ್ ಬಂದಿರೋದ್ರಿಂದ ಮಾಡ್ಯುಲಸ್ ಮಾಡ್ಕೊಳ್ಳಿ. ಮಾಡ್ಯುಲಸ್ ಆಫ್ 5/1 - 5/2 ಏನಾಯಿತು dβ/2 + π/2. ಈಗ ಆನ್ಸರ್ ಯಾವುದ್ರಲ್ಲಿ ಬಂದಿದೆ ಆನ್ಸರು ಡೀಟಾಲಿ ಬಂದಿದೆ. ಅದಕ್ಕೆ ಏನು ಮಾಡಬೇಕು ಡೀಟಾನ ತೆಗಿಬೇಕು ಅಂದರೆ ಇದನ್ನ 1 ಅಂತ ತಗೋಬೇಕು, ಇದನ್ನ 2. ಈಗ 1 ಮತ್ತು 2ಲಿ ಲೆಫ್ಟ್ ಹ್ಯಾಂಡ್ ಏನಿದೆ r ಇದೆ, ಅದಕ್ಕೆ ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡ್ಬೋದು. ಹೇಳಿ ಫ್ರಮ್ 1 and 2 ಹೇಳಿ ಲೆಫ್ಟ್ ಹ್ಯಾಂಡ್ ಏನು r, ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡಿ. a × 1 - cos θ ಏನಾಗುತ್ತೆ a × 1 - cos θ = 2a cos θ. a ಕ್ಯಾನ್ಸಲ್. 1 - cos θ = ಏನಾಯಿತು 2 cos θ ಆಯಿತು. ಈಗ ಮೈನಸ್ cos θ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಪ್ಲಸ್ cos θ. ಅರ್ಥ ಆಗ್ತಿದೆಯಲ್ವಾ? ಈಗ 2 cos θ + cos θ ಏನಾಯಿತು 3 cos θ ಆಯಿತು. ಗೊತ್ತಾಗ್ತಿದೆಯಲ್ವಾ? ಈಗ cos θ ಅಂದರೆ ಏನಾಗುತ್ತೆ 3 cos θ = 1. ಅರ್ಥ ಆಗ್ತಿದೆಯಲ್ವಾ? cos θ = 1/3. ಇನ್ನು ಈ ಕಡೆ ಬರ್ತೀನಿ. ಏನಾಯಿತು cos θ = 1/3 ಅಂದರೆ therefore θ = ಏನಾಯಿತು cos ಇನ್ವರ್ಸ್ 1/3. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಬೇಕಂದ್ರೆ ಈಗ 5/1 - 5/2 ಫೈಂಡ್ ಮಾಡಿದ್ಮೇಲೆ ಈ ಡೀಟಾನ ತೆಗಿಯೋಕ್ಕೆ ಏನು ಮಾಡಬೇಕು, ಇದು ಎರಡು ಲೆಫ್ಟ್ ಹ್ಯಾಂಡ್ ಇದು 1 ಮತ್ತು 2ನ ಯೂಸ್ ಮಾಡ್ಕೋಬೇಕು. ಅದರಲ್ಲಿ ಲೆಫ್ಟ್ ಹ್ಯಾಂಡ್ ಸೇಮ್ ಇರೋದ್ರಿಂದ a × 1 - cos θನ ಏನಂತ ತೊಗೋಬೇಕು 2a cos. ಲೆಫ್ಟ್ ಹ್ಯಾಂಡ್ ಸೇಮ್ ಇರೋದ್ರಿಂದ ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡ್ಕೋಬೇಕು. ಆಮೇಲೆ ಏನ ಕ್ಯಾನ್ಸಲ್ ಮಾಡ್ಬಿಡಿ, ಉಳಿಯೋದೇನೋ 1 - cos θ = 2 cos θ. ಇಲ್ಲಿ ಮೈನಸ್ cos θ ಆ ಕಡೆ ಹೋದರೆ ಏನಾಗುತ್ತೆ ಪ್ಲಸ್ cos θ. 2 + 1 cos θ ಅಂದರೆ 3 cos θ ಆಗುತ್ತೆ. 3 cos θ ಏನಾಗುತ್ತೆ 1. cos θ ಏನಾಗುತ್ತೆ 1/3. ಡೀಟ ಏನಾಗುತ್ತೆ cos ಇನ್ವರ್ಸ್ 1/3. ಈ ಡೀಟಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಹೇಳಿ therefore ಮಾಡ್ಯುಲಸ್ ಆಫ್ 5/1 - 5/2 = ಹೇಳಿ cos ಇನ್ವರ್ಸ್ 1/3 ಹೋಲ್ ಡಿವೈಡೆಡ್ ಬೈ 2 + π/2. ಇಷ್ಟು ಬರೆದ್ರೆ ಸಾಕು. ಅರ್ಥ ಆಗ್ತಿದೆಯಲ್ವಾ? ಡೀಟಾನ ಲಾಸ್ಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. ಇದು ಗೊತ್ತಾಯ್ತಲ್ವಾ ಪಕ್ಕ? ಇದು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. r = ಏನು a × 1 - cos θ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ r = log a × 1 - cos θ. ಲಾಗ್ r = log a + log of 1 - ಯಾಕೆ ಲಾಗ್ m × n ಅಂದರೆ m ಅಂದ್ರಿಗೆ n ಅಂದರೆ 1 - cos θ. ಅದಕ್ಕೆ ಲಾಗ್ m ಅಂದರೆ ಲಾಗ್ a ಆಗುತ್ತೆ ಪ್ಲಸ್ ಲಾಗ್ n ಅಂದರೆ ಲಾಗ್ 1 - cos θ ಆಗುತ್ತೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು 1/r dr/dθ. ಲಾಗ್ ಎಗೆ 0 ಯಾಕಂದರೆ ಇಲ್ಲಿ ಕಾನ್ಸ್ಟೆಂಟ್ ಇರೋದ್ರಿಂದ. ಲಾಗ್ ಆಫ್ 1 - cos θಗೆ 1/1 - cos θ. 1ಗೆ 0 ಮೈನಸ್ cos θಗೆ ಮೈನಸ್ ಸೈ. ಇದು ಗೊತ್ತಾಗುತ್ತೆ ಅಲ್ವಾ ಇದು? ಈಗ cot 5/1 ಅಂದರೆ sin θ/1 - sin θಗೆ ಫಾರ್ಮುಲಾ ಏನು 2 sin θ/2 cos θ/2. 1 - cos θಗೆ ಫಾರ್ಮುಲಾ ಏನು 2 sin² θ/2. ಇದು ಕ್ಯಾನ್ಸಲ್ ಆಗಿ ಉಳಿಯೋದೇನು cos/sin. cos θ/2 ಡಿವೈಡ್ ಬೈ sin θ/2. cos θ/2 / sin θ/2 ಅಂದರೆ cot θ/2.
ಕಾಟ್ ಫೈ 1 ಈಸ್ ಈಕ್ವಲ್ ಟು ಕಾಟ್ ಡೀಟಾ ಬೈ 2 ಆದರೆ ಫೈ 1 ಏನಾಗುತ್ತೆ ಡೀಟಾ ಬೈ 2. ಈಗ ಆರ್ ಈಸ್ ಈಕ್ವಲ್ ಟು ಏನು 2a ಕಾಸ್ ಡೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 2a ಕಾಸ್ ಡೀಟಾ. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಇಂಟು ಎನ್ ಅಂದರೆ ಎಮ್ ಅಂದರೆ 2a, ಎನ್ ಅಂದರೆ ಕಾಸ್ ಡೀಟಾ. ಲಾಗ್ 2a ಪ್ಲಸ್ ಲಾಗ್ ಕಾಸ್ ಡೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು 1/r dr ಬೈ ಡಿ ಡೀಟಾ. ಲಾಗ್ 2aಗೆ 0. ಲಾಗ್ ಕಾಸ್ ಡೀಟಾಗೆ 1 ಕಾಸ್ ಡೀಟಾ. ಕಾಸ್ ಡೀಟಾಗೆ ಮೈನಸ್ ಸೈನ್ ಡೀಟಾ. ಕಾಟ್ ಫೈ 2 ಮೈನಸ್ ಸೈನ್ ಬೈ ಕಾಸ್ ಅಂದರೆ ಮೈನಸ್ ಟ್ಯಾನ್ ಡೀಟಾ. ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ ಫೈ ಬೈ 2 ಪ್ಲಸ್ ಎಕ್ಸ್. ಫೈ 2 ಏನಾಗುತ್ತೆ ಫೈ ಬೈ 2 ಪ್ಲಸ್ ಫೈ 1 ಮೈನಸ್ ಫೈ 2 ಅಂದರೆ ಫೈ 1 ಏನು ಡೀಟಾ ಬೈ 2 ಮೈನಸ್ ಫೈ 2 ಏನು ಫೈ ಬೈ 2 ಪ್ಲಸ್ ಡೀಟಾ. ಡೀಟಾ ಬೈ 2 ಮೈನಸ್ ಇಂಟು ಪ್ಲಸ್ ಮೈನಸ್ ಫೈ ಬೈ 2 ಮೈನಸ್ ಇಂಟು ಪ್ಲಸ್ ಮೈನಸ್ ಡೀಟಾ. 1/2 ಮೈನಸ್ ಡೀಟಾ ಅಂದರೆ ಮೈನಸ್ ಡೀಟಾ ಬೈ 2 ಮೈನಸ್ ಫೈ ಬೈ 2. ಮೈನಸ್ನ ಕಾಮನ್ ತೊಗೊಂಡ್ರೆ ಡೀಟಾ ಬೈ 2 ಪ್ಲಸ್ ಫೈ ಬೈ 2. ಫೈ 1 ಮೈನಸ್ ಫೈ 2 ಅಂದರೆ ನೆಗೆಟಿವ್ನ ತೆಗೀರಿ ಡೀಟಾ ಬೈ 2 ಪ್ಲಸ್ ಫೈ ಬೈ 2 ಫ್ರಮ್ 1 and 2. ಈಗೇನಂದರೆ ಇಲ್ಲಿ ಡೀಟಾ ಬರಬಾರ್ದು, ಅರ್ಥ ಆಗ್ತಿದೆಯಲ್ವಾ. ಡೀಟಾನ ತೆಗಿಯೋಕ್ಕೆ ನಾವೇನು ಮಾಡ್ತೀವಿ 1 ಮತ್ತು 2 ಯೂಸ್ ಮಾಡ್ತೀವಿ. ಅದರಲ್ಲಿ ಎರಡು ಲೆಫ್ಟ್ ಹ್ಯಾಂಡಲ್ಲಿ ಆರ್ ಇರೋದ್ರಿಂದ ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡ್ಕೋತೀವಿ. ಇಲ್ಲಿಗೆ ಕಾಮನ್ ಮಲ್ಟಿಪಲ್ ಇದೆ, ಇಲ್ಲೂ ಇದೆ, ಕ್ಯಾನ್ಸಲ್ ಮಾಡ್ಕೋಬೋದು. ಇಲ್ಲೇನಾಗುತ್ತೆ 1 ಮೈನಸ್ ಕಾಸ್ ಡೀಟಾ 2 ಕಾಸ್ ಡೀಟಾ ಆಗುತ್ತೆ. ಮೈನಸ್ ಕಾಸ್ ಡೀಟಾನ ಆ ಕಡೆ ಕಳಿಸಿದ್ರೆ ಪ್ಲಸ್ ಕಾಸ್ ಡೀಟಾ. 2 ಪ್ಲಸ್ 1 ಕಾಸ್ ಡೀಟಾ ಅಂದರೆ 3 ಕಾಸ್ ಡೀಟಾ. 3 ಕಾಸ್ ಡೀಟಾ ಅಂದರೆ ಕಾಸ್ ಡೀಟಾ ಅಂದರೆ ಡೀಟಾ ಅಂದರೆ ಕಾಸ್ ಇನ್ವರ್ಸ್ 1/3. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ರಾಬ್ಲಮ್ ಮುಗೀತು. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.